ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಶಿವರಾಮೇಗೌಡರು ತಲೆ ಸವರ್ತಾ ಇರ್ತಾರೆ. ಕಣ್ಮಣಿ ತಲೆ ಕೋಪ ಮಾಡ್ಕೊಬಂದು ನನ್ನ ಜೊತೆ ಯಾರೂ ಮಾತಾಡಬೇಕಾಗಿಲ್ಲ, ನಾನು ಯಾರ ಕೂಟೇನೂ ಮಾತಾಡಬೇಕಾಗಿಲ್ಲ ಅಂತ ಕೋಪ ಮಾಡ್ಕೊಂಡಿರ್ತಾಳೆ. ಇದ್ಯಾಕವ್ವ ಹಿಂಗೆ ಕೋಪ ಮಾಡ್ಕೊತಿ, ಈ ಮುದ್ದು ಮುಖಕ್ಕೆ ಕೋಪ ಮಾಡ್ಕೊಂಡ್ರೆ ಸಂದಕ್ಕಿಲ್ಲ ಕಣವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬೇಕಾಗಿಲ್ಲ ಈ ಬೆಣ್ಣೆ ಮಾತುಗಳಾಡೋಕ್ಕೆ, ನಂಬೋದಕ್ಕೆ ನಾನೇನು ಚಿಕ್ಕವಳಲ್ಲ. ಅಲ್ಲ, ಅಷ್ಟು ದೂರದಿಂದ ಬಂದಿದ್ದೀನಿ, ಮಗಳನ್ನ ಕರ್ಕೊಬರೋದಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಸರಿ, ಅಟ್ಟಿಗೆ ಬಂದೀವಿ, ಬಂದಿದ ಮೇಲೆ ಆದರೂ ಮಾತಾಡ್ಸಿದ್ರಾ? ಅದು ಇಲ್ಲ ಅಂದಮೇಲೆ ನಿಮ್ಮ ಹತ್ರ ಯಾಕೆ ಮಾತಾಡಬೇಕು ಅಂತ ಮಾತಾಡ್ಕೊಂಡು ಹೋಗ್ತಿರ್ತಾಳೆ ಕೋಪ ಮಾಡಿಕೊಂಡು ಕಣ್ಮಣಿ. ಹಂಗಲ್ಲ ಕಣವ್ವ, ಅವ್ವ ಅವ್ವ ಅಂತ ಎದೆ ಹಿಡ್ಕೊಂಡು ಕುತ್ಕೊತಾರೆ ಚೇರ್ ಮೇಲೆ ಶಿವರಾಮೇಗೌಡರು. ಕಣ್ಮಣಿ ಓಣ್ ಬಂದು ಅಪ್ಪಯ್ಯ ಏನಾಯ್ತಪ್ಪಯ್ಯ ಅಂತ ಎದೆ ನೀವ್ತಿರ್ತಾಳೆ. ಅವ್ವ ಹೋಗೋ ಔಷಧಿ ತಗೊಬಾ ಹೋಗೋ ಅಂತಾಳೆ ಕಣ್ಮಣಿ. ಮೋಹನ ಸರಿ ಅಂತ ಹೋಗೋದಕ್ಕಂತ ಹೋಗ್ತಾಳೆ. ಮೋಹನ ಅಂತ ಶಿವರಾಮೇಗೌಡರು ಕೂಗ್ತಾರೆ. ಏನಾಯ್ತಪ್ಪಯ್ಯ ಅಂತಿರ್ತಾಳೆ ಕಣ್ಮಣಿ. ಎಲ್ಲಿ ನೋವ್ತದಪ್ಪಯ್ಯ ಅಂತಾಳೆ ಕಣ್ಮಣಿ. ಇಲ್ಲಿ ಕಣವ್ವ ಅಂತ ಎದೆ ತೋರಿಸ್ತಾರೆ ಶಿವರಾಮೇಗೌಡರು. ನೀನು ಕೋಪ ಮಾಡ್ಕೊಬಿಟ್ಟಲ್ಲ, ಇಲ್ಲಿ ಶಾನೆ ನೋವ್ತೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ನಾನು ಅಟ್ಟಿಯಿಂದ ದೂರ ಇದ್ದೆ ಅಂತವ ಮನಸ್ಸಿಂದನೂ ದೂರ ಮಾಡಿದ್ರಿ. ಇವಾಗ ಇಷ್ಟೆಲ್ಲ ವಿಷಯ ಮುಚ್ಚಿಟ್ಟಿದ್ದೀರಾ ಅಂದ್ಮ್ಯಾಕೆ ನಾನು ಕೋಪ ಮಾಡ್ಕೊಂಡೆ ಹೇಗಿರಲಿ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಏನು ಮಾಡೋದು ಮಗಳೇ, ಕೆಲವು ಘಟನೆಗಳು ಮನಸ್ಸಿಗೆ ಗಾಯ ಮಾಡಿಬಿಡ್ತವೆ, ಇನ್ನೂ ಕೆಲವು ಘಟನೆಗಳು ಗಾಯದ ಮೇಲೆ ಉಪ್ಪಾಕಿ ನೋವನ್ನ ಜಾಸ್ತಿ ಮಾಡಿಬಿಡ್ತವೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಮನೆಯಲ್ಲೇ ಆಗಿರೋ ಗಾಯಕ್ಕೆ ಅಣ್ಣ ಅನುಭವಿಸ್ತಿರೋ ನೋವಿಗೆ ಯಾರು ಕಾರಣ ಅಂತ ನನಗೆ ಸಂದ ಗೊತ್ತದೆ. ಆಗಿರೋ ಗಾಯನ ಹೇಗೆ ವಾಸಿ ಮಾಡ್ಬೇಕಂತನೂ ಗೊತ್ತು. ನೋಡಪ್ಪ, ಈ ಗಾಯ ಮಾಡಿರೋಳನ್ನ ಮಾತ್ರ ಸುಮ್ಕೆ ಬಿಡೋಕ್ಕಿಲ್ಲ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಇತ್ತ ವಿನಂತಿ ಕುತ್ಕೊಂಡು ನಗ್ತಾ ಇರ್ತಾಳೆ ಫೋನ್ ನೋಡಿಕೊಂಡು. ಅಲ್ಲಿಗೆ ಸಾವಿತ್ರಿ ಬರ್ತಾಳೆ. ಅವ್ವ ನೋಡವ್ವ ಎಷ್ಟು ನಗು ಬರ್ತದೆ ಗೊತ್ತೇ, 17ಗಿಂತ ನೋಡಿದ್ದೀನಿ, ಆದರೂ ಅಷ್ಟೇ ನಗು ಬರ್ತದೆ ನೋಡವ್ವ ಅಂತ ಫೋನ್ ಹಿಡಿತಾಳೆ ಸಾವಿತ್ರಿ ಮುಂದೆ. ಸಾವಿತ್ರಿ ಊದ್ಕೊಂಡು ಕೂತಿರ್ತಾಳೆ. ಇದ್ಯಾಕವ್ವ ಒಳ್ಳೆ ಮಕನ ಗುಬ್ಬಟ್ಟೆ ಮಾಡ್ಕೊಂಡಿದ್ದಿ ಅಂತ ವಿನಂತಿ ಹೇಳ್ತಾಳೆ. ಅದೇನಂತ ನನ್ನ ಹೊಟ್ಟೆಲಿ ಉಟ್ಬಿಟ್ಯೋ ನಾ ಕಾಣೆ. ಅಲ್ಲ ಕಣೆ, ಆ 3 ಅಡಿ ಬಂದು ಔಟೋಸ್ ಸೇರ್ಕೊಂಡವಳೆ, ನೀನು ನೋಡಿದ್ರೆ ಇಲ್ಲಿ ನೆಮ್ಮದಿಯಾಗಿ ಫೋನ್ ನೋಡ್ಕೊಂಡು ಕೂತಿದೀಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಅಲ್ಲ, ಅದಕ್ಕೆ ನಾನು ಇವಾಗ ಏನು ಮಾಡಬೇಕಾಗಿತ್ತು, ನನ್ನನ್ನು ಯಾಕೆ ಹಿಂಗೆ ಬೈತಾ ಇದ್ದಿ ಅಂತಾಳೆ ವಿನಂತಿ. ಅವಳನ್ನ ಅಟ್ಟಿ ಬಿಟ್ಟು ಓಡಿಸೋ ಅವಕಾಶ ಬಂದು ಬಾಗಿಲಲ್ಲೇ ನಿಂತದೆ, ಅದನ್ನು ಬಳಸ್ಕೊಳೋದು ಬಿಟ್ಟು ಏನು ಮಾಡಲಿ ಅಂತ ಬೇರೆ ಕೇಳ್ತೀಯಲ್ಲೇ ಅಂತ ಸಾವಿತ್ರಿ ಹೇಳ್ತಾಳೆ. ಏಯ್ ಸಾವಿತ್ರಿ, ಅದೇನು ಹೇಳೋದಕ್ಕೆ ಬಂದಿದೆಯಾ, ನೇರವಾಗಿ ಹೇಳು ಅಂತಾಳೆ ವಿನಂತಿ. ಸುಡೋ ಬಿಸಿಲಿಗೆ ತಲೆ ತಿರುಗುತ್ತೈತಲ್ಲ, ಹಂಗೆ ತಲೆ ತಿರುಗೋ ಥರ ಏನೋ ಹೇಳ್ಬೇಡ ಅಂತ ವಿನಂತಿ ಹೇಳ್ತಿರ್ತಾಳೆ. ಎಲೈ ಮಂಗನಿಂದ ಅದು ಮಾನವ, ಕಣ್ಮಣಿ 3 ಅಡಿ ಎದುರಿಗೆ ನಿಂತು ಅಟ್ಟಿಗೆ ಸೇರ್ಸೋಕ್ಕಿಲ್ಲ ಅಂತ ಹೆಂಗೆ ಎದುರೇಟ್ ಕೊಟ್ಲು ನೋಡಿದ್ಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಹ್ಞೂ ತಾಯಿ ನೋಡಿದೆ, ಇವಳು ಕೋಪ ತಾಪ ಯಾವುದುವೇ 3 ಅಡಿ ಎದುರುಗಡೆ ನಿಲ್ದೇ ಹೋಯ್ತಲ್ಲ ಅಂತ ವಿನಂತಿ ಹೇಳ್ತಾಳೆ. ಅಲ್ಲೇ ಇರೋದು ಕಣೆ ವಿಚಾರ, ಆ ಕಣ್ಮಣಿ ಏನಾದರೂ ಒಂದ್ಕಿತ ಮಾಡ್ಬೇಕಂದ್ರೆ ಮಾಡೇ ತೀರ್ತಾಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಅದು ನನಗೆ ಗೊತ್ತು ಸಾವಿತ್ರಿ ಅಂತ ವಿನಂತಿ ಹೇಳ್ತಾಳೆ. ಗೊತ್ತಿದ್ದು ಸುಮ್ಕೆ ಯಾಕೆ ಇದ್ದೀಯೇ ಮೂದೇವಿ, ನೋಡು ಈಗ ಅವಳ ಕೋಪ ಬೂದಿ ಮುಚ್ಚಿದ ಕೆಂಡದಂಗೆ ಕುದೀತೈತೆ, ಅದಕ್ಕೆ ನೀನು ಹೊಸಿ ಗಾಳಿ ಊದಿ ಬೆಂಕಿ ಹಚ್ಕೊಳಂಗೆ ಮಾಡು. ಆಗ್ಲೇಯ ಈ ಕಣ್ಮಣಿ ಈ 3 ಅಡಿನ ಈ ಔಟಸ್ನಿಂದ ಕಿತ್ಕೊಂಡು ಹೋಗಂಗೆ ಮಾಡ್ತಾಳೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಹೌದಲ್ವೇ, ಅಯ್ಯೋ ಇದು ನನಗೆ ತಲೆಗೆ ಒಳಿಲಿಲ್ವಲ್ಲವ ಅಂತ ಹೇಳ್ತಾಳೆ ವಿನಂತಿ. ನೋಡೆ, ಆ ಕಣ್ಮಣಿ ಮನ್ಸು ಮಾಡಿದ್ರೆ ಅವಳ ಮಾತನ್ನ ಮೋಹನ ಕೇಳ್ತಾಳೆ, ಹಂಗೆ ನಮ್ಮ ಅಣ್ಣನೂ ಒಪ್ಕೊತಾನೆ, ಭದ್ರನ್ ಮನಸ್ಸು ಬದಲಾಗುತ್ತೆ. ಈಗ ನಮ್ಮ ಕೆಲಸ ಸಾಧಿಸ್ಬೇಕಂದ್ರೆ ನೀನು ಕಣ್ಮಣಿನ 3 ಅಡಿ ವಿರುದ್ಧ ಎತ್ಕಟ್ಟಿ ಚೂ ಬಿಡಬೇಕು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇದೆಲ್ಲ ಆಗಬೇಕು ಅಂದರೆ ಮೊದಲು ನಾನು ಕಣ್ಮಣಿಗೆ ಕ್ಲೋಸ್ ಆಗಬೇಕು ಕಣವ್ವ, ನೋಡ್ತಾ ಇರು, ಆ ಕಣ್ಮಣಿನ ಎತ್ಕಟ್ಟಿ ಆ 3 ಅಡಿನ ಹೆಂಗ ಮನೆಯಿಂದ ಓಡಿಸ್ತೀನಿ ಅಂತವ ಅಂತ ವಿನಂತಿ ಸಾವಿತ್ರಿ ಪ್ಲ್ಯಾನ್ ಮಾಡ್ತಿರ್ತಾರೆ. ಇತ್ತ ಹಾಲಲ್ಲಿ ಎಲ್ಲರೂ ಇರ್ತಾರೆ. ಕಣ್ಮಣಿ ಬಂದು ಇಷ್ಟೆಲ್ಲ ಹೇಗಣ ಸಹಿಸ್ಕೊಂಡೆ, ಅವಳು ನಿನ್ನ ಜೀವನದಲ್ಲಿ ಆಟ ಆಡಿರೋದನ್ನ ನೆನೆಸ್ಕೊಂಡ್ರೆ ಛೇ ಅಂತಿರ್ತಾಳೆ ಕಣ್ಮಣಿ. ನಮ್ಮ ಭದ್ರನ್ನ ನೋಡ್ತಿದ್ರೆ ಕರಳು ಚುರುಕಂತದೆ. ಇವಳನ್ನ ಮದುವೆ ಮಾಡ್ಕೊಂಡು ಬರೋದಕ್ಕಿಂತ ಮುಂಚೆ ಅವನೆಷ್ಟು ಖುಷಿಯಾಗಿದ್ದ, ಎಷ್ಟು ನಗ್ನಗ್ತಾ ಇದ್ದ, ಆದರೆ ಈಗ ನೆನಪಿಸ್ಕೊಳ್ಳೋದಕ್ಕೆ ಹಿಂಸೆ ಆಗ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಅವಳು ಕೊಟ್ಟಿರೋದೇನೋ ಸಾಮಾನ್ಯದ ನೋವೇನವ್ವ ನಮ್ಮ ಭದ್ರಂಗೆ ಅಂತ ಚಿತ್ರ ಹೇಳ್ತಾಳೆ. ಇಷ್ಟು ದಿನದಿಂದ ಹೇಳೋರು ಕೇಳೋರು ಯಾರೂ ಇಲ್ಲದೆ ಮೆರಿತಾ ಇದ್ಲು, ಯಪ್ಪ ಆದರೂ ಸರಿಯಾಗಿ ಜಾಡಿಸ್ದೆ ಬಿಡು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ನೋಡು ಮಾಮ, ಇವಾಗ ನಾವು ಮಾತ್ರ ಅಲ್ಲ ಕಣ್ಮಣಿನೂ ಇದ್ದಾಳೆ ಜೊತೆ, ಯಾವುದೇ ಕಾರಣಕ್ಕೂ ನೀನು ಮಾತ್ರ ಬಗ್ಬೇಡ ಅಂತ ವಿನಂತಿ ಹೇಳ್ತಿರ್ತಾಳೆ. ಯಾರು ಏನೇ ಹೇಳಿದ್ರು ನೀನು ಮಾತ್ರ ತಲೆ ಕೆಡಿಸ್ಕೋಬೇಡ ಭದ್ರ, ಈಗ ಹೆಂಗೆ ನಾನು ಬರೋಕ್ಕಿಲ್ಲ ಹೋಗಲೇ ಅಂತ ಹೇಳ್ದೋ ಹಂಗೆ ಇರೋ, ಆಗಲೇ ನಿನಗೂ ಒಂದು ಬೆಲೆ ಅಂತ ಚಿತ್ರ ಹೇಳ್ತಾಳೆ. ನೋಡು ಮಗನೇ, ಯಾರ ಮಾತಿಗೂ ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಮನಸ್ಸಿಗೆ ಏನು ತೋಚ್ತೈತೋ
ಅದನ್ನು ಮಾಡು, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ಮುಂದಕ್ಕೆ ಏನಾಗ್ತದೆ ಅಂತ ನೋಡೇ ಬಿಡೋಣ ಅಂತಾಳೆ ಐಶ್ವರ್ಯ. ನಮ್ಮ ಅಣ್ಣನಿಗೆ ಎಷ್ಟೆಲ್ಲ ನೋವು ಕೊಟ್ಟವಳಲ್ಲ, ನಾನು ಮಾತ್ರ ಅವಳನ್ನ ಸುಮ್ಕೆ ಬಿಡೋಕ್ಕಿಲ್ಲ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಎಲ್ಲ ಈ 4 ಜನ ಸೇರಿಕೊಂಡು ಭದ್ರನ ತಲೆ ಕೆಡಿಸ್ತವ್ರಲ್ಲ, ಹಾಳಾದವರು. ಮನೇಲಿ ಒಗ್ಗಟ್ಟಾಗಿರೋರನ್ನ ಕಂಡ್ರೆ ಕಣ್ಣು ಕುಕ್ಕಾದೇನೋ, ಯಾವಾಗಲೂ ಉಳಿ ಹಿಂಡೋ ಕೆಲಸನೇ ಮಾಡ್ತಿರ್ತಾರೆ. ಇವ್ರಿಗೆ ಸುಮ್ಕೆ ಇದ್ರೆ ಆಗೋಕ್ಕಿಲ್ಲ, ಆಗಾಗ ಗ್ರಾಚಾರ ಬಿಡಿಸ್ತಾ ಇರಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ಅಜ್ಜಮ್ಮ. ಸನ್ನೆ ಮಾಡ್ತಿರ್ತಾಳೆ ಅಜ್ಜಮ್ಮನಿಗೆ ಮೋಹನ. ಏನೇ ಈಶ್ವರಿ, ನಾನು ಆವಾಗ್ಲಿಂದ ನೋಡ್ತಾ ಇದ್ದೀನಿ, ಒಬ್ಬರ ಮೇಲೆ ಒಬ್ಬರು ಕಾದೆ ಹೆಂಚಿನ ಮೇಲೆ ತುಪ್ಪ ಸುರಿದಂಗೆ ಆ ಹುಡುಗನ್ನ ಎತ್ತು ಕಟ್ತಾ ಇದ್ದೀರಿ. ಶಿವರಾಮ, ಈ ಅಟ್ಟಿಲಿ ಏನೇ ನಡೆದಿರ್ಬೋದು. ಈ ಕಣ್ಮಣಿ ಇವಾಗ ತಾನೇ ಬಂದವಳು, ಅವಳಿಗೆ ಈ ವಿಷಯ ಏನು ಗೊತ್ತಿಲ್ಲ, ಸುಮ್ಮನೆ ಇರೋಕೆ ಹೇಳು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಶಿವರಾಮೇಗೌಡರು ಕಣ್ಮಣಿ ಅಂತಿದ್ದಂಗೆ ಪೊಲೀಸ್ ಬರ್ತಾರೆ ಅಲ್ಲಿಗೆ. ನಮಸ್ಕಾರ ಸರ್ ಅಂತಾರೆ ಪೊಲೀಸವರು. ಮತ್ತೆ ಲಾಯರ್ ಬರ್ತಾರೆ. ಲಾಯರೇ ಪೊಲೀಸವ್ರನ್ನ ಕರ್ಕೊಬಂದಿರ್ತಾರೆ. ನಮಸ್ಕಾರ ಅಮ್ಮ ಅಂತ ಹೇಳಿ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಕುಂಡ್ರಿಸಿ, ಏನು ಇಷ್ಟು ದೂರ ಬಂದುಬಿಟ್ಟಿದ್ದೀರಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಸರ್, ಅದೇನಂದರೆ ಕೋರ್ಟ್ ಆದೇಶದ ಪ್ರಕಾರ ನಿನ್ನ ಗಂಡನ ಮನೆಗೆ ಹೋದ ಅಂತ ವಿದ್ಯನ್ಗೆ ಫೋನ್ ಮಾಡಿದ್ದೆ. ಅವಳು ಹೇಳಿದ್ಲು ಅದೇನೋ ಔಟ್ ಹೌಸಲ್ಲಿ ಇದ್ದೀನಿ ಅಂತ ಲಾಯರ್ ಹೇಳ್ತಿರ್ತಾರೆ. ಲೆಕ್ಕವಾಗಿ ನೋಡಿದ್ರೆ ಅವಳನ್ನ ನಮ್ಮ ಕಾಂಪೌಂಡ್ ಒಳಗಡೆನೂ ಸೇರಿಸ್ಬಾರ್ದಿತ್ತು ಬಿಡಿ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ, ನಿನ್ಗೊಸಿ ಸುಮ್ಮನೆ ಇರೋಕ್ಕಾಗಕ್ಕಿಲ್ವಾ? ಮೇಡಮ್ ಅವರೇ, ಅದು ನಾವು ಕಳಿಸಿರೋದಲ್ಲ, ಅವಳೇ ಹೋಗಿರೋದಂತಾರೆ ಗೋವಿಂದೇಗೌಡರು. ಅದು ನನಗೂ ಗೊತ್ತು ಸರ್, ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ಅಂತ ಲಾಯರ್ ಹೇಳ್ತಾರೆ. ಮತ್ತೆ ಅಂತಾರೆ ಶಿವರಾಮೇಗೌಡರು, ನಿಮ್ಮ ಮಗ ಕೋರ್ಟ್ ಆದೇಶ ಪಾಲನೆ ಮಾಡಲ್ಲ, ನಿನ್ನ ಜೊತೆ ಬಾಳೋದಕ್ಕೆ ಸಾಧ್ಯ ಇಲ್ಲ, ಅದೇನು ಮಾಡ್ಕೊತೀಯೋ ಮಾಡ್ಕೊ ಹೋಗು ಅಂತ ಹೇಳಿದ್ರಂತೆ ಅಂತ ಲಾಯರ್ ಹೇಳ್ತಾರೆ. ಹೇಳ್ದ, ಅವನೇನು ಕೋರ್ಟ್ ಹೇಳ್ದಂಗೆ ಕೇಳೋದಕ್ಕೆ ಸಾಮಾನ್ಯದೋನಾ? ಮಂತ್ರಿಗಳ ಮಗ ಅಂತ ಸಾವಿತ್ರಿ ಹೇಳ್ತಾಳೆ. ನೋಡಿ, ನಿಮಗೆ ಕಾನೂನಿನ ಅರಿವಿಲ್ಲ ಅನಿಸುತ್ತೆ. ಕೋರ್ಟ್ ಆದೇಶನ ಪಾಲನೆ ಮಾಡಲೇಬೇಕು. ಯಾಕಂದರೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ, ಎಲ್ಲರೂ ಒಂದೇ. ನಾವು ಮಂತ್ರಿ ಮನೆಯವರು ಕೋರ್ಟ್ ಆದೇಶನ ಪಾಲನೆ ಮಾಡಲ್ಲ ಅಂತಂದರೆ ನಾಳೆ ಕೋರ್ಟ್ ಕೊಡೋ ಶಿಕ್ಷೆನ ಅನುಭವಿಸ್ಬೇಕಾಗ್ತೈತೆ ಅಂತ ಲಾಯರ್ ಹೇಳ್ತಾರೆ. ಸಾವಿತ್ರಿ, ನಿನ್ಗೊಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ? ನಿನ್ನನ್ನು ಮಾತಾಡು ಅಂತ ಹೇಳ್ದವ್ರು ಯಾರು? ವಸಿ ಸುಮ್ಮನೆ ನಿತ್ಕೋ ಅಂತ ಗೋವಿಂದೇಗೌಡರು ಸಾವಿತ್ರಿನ ಗದ್ರೆ. ಕ್ಷಮಿಸಿ ಲಾಯರ್ ಅಮ್ಮವ್ರೆ, ನೀವು ಹೇಳಿ ಅಂತ ಹೇಳ್ತಾರೆ ಗೋವಿಂದೇಗೌಡರು. ಸರ್, ನೀವು ಕಾನೂನು ತಿಳಿದವರು, ಇಲ್ಲಿ ಗಂಟ ಕಾನೂನಿನ ಗೌರವಿಸ್ಕೊಬಂದಿದ್ದೀರಾ ಅಂತ ಒಂದೇ ಒಂದು ಕಾರಣಕ್ಕೆ. ಅದು ಅಲ್ಲದೆ ನಿಮ್ಮ ಮೇಲಿನ ಗೌರವದಿಂದ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ನಿಮ್ಮ ಮಗ ಆಗಲ್ಲ ಅಂದರೆ ಕೋರ್ಟಲ್ಲೇ ನೋಡ್ಕೊತೀನಿ ಬಿಡಿ. ಸರಿ ಸರ್, ಆಗಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಲಾಯರು. 1 ನಿಮಿಷ ಅಂತ ಹೇಳಿ ಶಿವರಾಮೇಗೌಡರು, ನಮ್ಮ ಮಟ್ಟಿಲಿ ಕಾನೂನು ವಿರುದ್ಧ ಯಾರೂ ಓದೋರೇ ಅಲ್ಲ, ಈಗಲೂ ಹೋಗೋಕ್ಕಿಲ್ಲ. ಕೋರ್ಟ್ ಆದೇಶ ಏನಿದ್ದತೋ ಅದನ್ನು ನನ್ನ ಮಗ ಪಾಲನೆ ಮಾಡ್ತಾನೆ. ಹಂಗೆ ನಮಗೆ ಕೋರ್ಟ್ ಆದೇಶದ ಮೇಲೆ ಶಾನೆ ಗೌರವನೂ ಅದೇ, ಅದಕ್ಕೆ ಕೊಡಬೇಕಾದ ಮರ್ಯಾದೆನ ಕೊಡ್ತೀವಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸರಿ ಸರ್, ತುಂಬ ಥ್ಯಾಂಕ್ಸ್, ನಾನು ಇನ್ನೂ ಹೊರಡ್ತೀನಿ ಅಂತ ಹೇಳಿ ಭದ್ರನ ಮುಖ ನೋಡಿ, ಅವತ್ತು ನಾನು ಇವ್ರ ಮಾತು ಕೇಳಿ ನಿಮ್ಮ ವಿರುದ್ಧವಾಗಿ ಬಂದಿದ್ದೆ, ಆದರೆ ನ್ಯಾಯ ನಿಮ್ಮ ಪರವಾಗಿದೆ ಅಂತ ಗೊತ್ತಾದ್ಮೇಲೆ ನಿಮ್ಮ ಬಗ್ಗೆ ಗೌರವ ಮೂಡಿ ನಿಮ್ಮ ಪರವಾಗಿ ನಿಂತೆ. ಈಗಲೂ ಅಷ್ಟೇ, ನಾನು ನಿಮ್ಮ ವಿರುದ್ಧವಾಗಿ ನಿಂತಿದ್ದೀನಿ ಅಂತ ಅನ್ಕೋಬೇಡಿ, ನ್ಯಾಯದ ಪರವಾಗಿ ನಿಂತಿದ್ದೀನಿ ಅಂತ ಹೇಳಿ ನಾವು ಬರ್ತೀವಿ ಅಂತ ಹೇಳಿ ಲಾಯರು ಅಲ್ಲಿಂದ ಹೊರಡ್ತಾರೆ. ಅಲ್ಲ ಅಣ್ಣ, ಆ ಲಾಯರ್ ಏನೋ ಬಂದು ಕೋರ್ಟ್ ಆದೇಶ ಅದು ಇದು ಅಂತ ಹೇಳಿದ್ರೆ ನಾವು ನಮ್ಮ ಭದ್ರನ್ನ ಅಂತಿರ್ತಾಳೆ ಸಾವಿತ್ರಿ. ಏಯ್, ನಿನ್ಗೆಷ್ಟು ಕಿತ ಹೇಳ್ಬೇಕೆ? ಮರ್ವಾದೆಯಿಂದ ಬಾಯಿ ಮುಚ್ಕೊಂಡು ನಿತ್ಕ. ಆ ಲಾಯರು ನಿನ್ನ ಅರಿವಿಗೇಡಿ ಅಂತ ಸಾಲಲ್ಲಿ ಸುತ್ಕೊಂಡು ಹೊಡೆದಂಗೆ ಹೇಳಿದ್ರು. ಗೊತ್ತಿಲ್ಲದೆ ಇದ್ಮ್ಯಾಕೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಡ. ನೋಡು, ಇನ್ನೊಂದ್ಕಿತ ಏನಾದರೂ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅಜ್ಜಮ್ಮ ಬೈತಿರ್ತಾಳೆ ಸಾವಿತ್ರಿಗೆ. ಇತ್ತ ಭದ್ರ ಅಲ್ಲ ಅಪ್ಪಯ್ಯ ಅಂತ ಹೇಳ್ತಿರ್ತಾನೆ. ಯಾಕೆ ಮಗ, ನಿನಗೆ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ವೇ? ಹಂಗಾದ್ರೆ ನೀನು ಈ ಅಪ್ಪಯ್ಯನ ಮಾತು ಕೇಳೋಕ್ಕಿಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನಪ್ಪಯ್ಯ ಹಿಂಗೆ ಹೇಳ್ತಾ ಇದ್ದಿ? ನಿಮ್ಮ ಪ್ರಾಣ ಬಿಡು ಅಂತ ಅಂದ್ರೂ ಈ ಕ್ಷಣದಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಅಂತ ಭದ್ರೇಗೌಡ ಹೇಳ್ತಾನೆ. ಹಂಗಾದ್ರೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ದಂಗೆ ಅದ್ರ ಪ್ರಕಾರ ನಡ್ಕೋ. ಅವ್ರು ಹೇಳ್ದಂಗೆ 6 ತಿಂಗಳು ಅವಳ ಜೊತೆ ಔಟ್ ಹೌಸಲ್ಲೇ ಇರು ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ಭದ್ರನ್ನು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಏನ್ರೇ, ಏನಾದರೂ ಒಂದು ಎತ್ತು ಕಟ್ಟಿ ನಿಮಗೆ ಅನುಕೂಲ ಆಗಂಗೆ ಮಾಡ್ಕೊಂಡ್ಬಿಡ್ತೀರಲ್ಲ, ಇವಾಗ ಏನ್ರೇ ಮಾಡ್ತೀರಾ ಅಂತ ಹೇಳಿ ಅಜ್ಜಮ್ಮ, ಅವ್ವ ತಾಯಿ ಉಲ್ಕೇರವ್ವ, ನಾನು ಬೇಡ್ಕಣಂಗೆ ಎಲ್ಲ ಶುಭ ಸೂಚನೆ ತೋರಿಸ್ತಾ ಇದ್ದೀಯಾ, ಆದಷ್ಟು ಬಿರ್ನೆ ಎಲ್ಲ ಒಳ್ಳೇದು ಮಾಡಿಬಿಡು ತಾಯಿ ಅಂತ ಬೇಡ್ಕಂತಾಳೆ ಅಜ್ಜಮ್ಮ. ಇತ್ತ ಭದ್ರ ಕೂತಿರ್ತಾನೆ ರೂಮಲ್ಲಿ ಕೋಪ ಮಾಡಿಕೊಂಡು. ಅಲ್ಲಿಗೆ ಈಶ್ವರಿ, ಸಾವಿತ್ರಿ ಮತ್ತು ವಿನಂತಿ ಚಿತ್ರ ಎಲ್ಲ ಬರ್ತಾರೆ. ಈಶ್ವರಿ ತಲೆ ಸವರಿ, ಕೋಪ ಮಾಡ್ಕೋಬೇಡ ಕಣ್ಲಾ ಅಂತ ಹೇಳ್ತಾಳೆ. ಮತ್ತಿನ್ನೇನು ಮಾಡಲಿ ಚಿಕ್ಕವ್ವ, ಅವಳ ಜೊತೆಯಲ್ಲಿ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಅಪ್ಪಯ್ಯನ್ನು ಕೋರ್ಟ್ ಅವ್ರು ಹೇಳ್ದಂಗೆ ಔಟ್ ಹೌಸಲ್ಲಿ ಇರೋ ಅಂತ ಹೇಳ್ತವ್ರೆ. ನನ್ನ ಕೈಲಿ ಅವಳ ಜೊತೆ ಬದುಕೋಕ್ಕಾಗಿಲ್ಲ ಅಂತ ಭದ್ರ ಹೇಳ್ತಾನೆ. ಭದ್ರ, ನಿನ್ನ ಕೋಪ ನನಗೆ ಅರ್ಥ ಆಗ್ತೈತೆ, ಆದರೆ ಕಾನೂನು ಅಂತ ಒಂದದೇ ಅಲ್ವಾ, ಅದಕ್ಕೆ ನಾವು ಬೆಲೆ ಕೊಡಲೇಬೇಕಲ್ವಾ ಭದ್ರ
ಅಂತ ಈಶ್ವರಿ ಹೇಳ್ತಾಳೆ. ಕಾನೂನು ಇರೋದು ಅವಳೊಬ್ಳಿಗೆ ಹಂಗಾದ್ರೆ ಅಂತ ಭದ್ರ ಹೇಳ್ತಾನೆ. ಕೋರ್ಟ್ ಹೇಳಿರೋ ವಿಷಯನ ಬಿಟ್ಬಿಡು, ಆದರೆ ಭಾವ ಅಲ್ಲೇ ಹೋಗಿರೋ ಅಂತ ಹೇಳೋರು ತಾನೆ ಅಂತ ಈಶ್ವರಿ ಹೇಳ್ತಾಳೆ. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಚಿಕ್ಕವ್ವ. ಅಪ್ಪಯ್ಯ ಒಂದೇ ಒಂದು ಮಾತು ನೀನು ಹೋಗ್ಬೇಡ ಅಂತ ಹೇಳಿದ್ದಿದ್ರೆ ನಾನು ಓದ್ತಾನೆ ಇರಲಿಲ್ಲ. ಅಪ್ಪಯ್ಯನೇ ಹೋಗು ಅಂತ ಹೇಳೋರಲ್ಲ, ಈಗ ನಾನೇನು ಮಾಡಲಿ ಅಂತ ಭದ್ರ ಹೇಳ್ತಾನೆ. ನೋಡು ಭದ್ರ, ಅಣ್ಣ ಔಟೋಸ್ಗೆ ಹೋಗು ಅಂತ ಹೇಳಿದ್ರೆ ಹೊರ್ತು ಅವಳ ಜೊತೆ ಸಂತೋಷವಾಗಿ ಸಂಸಾರ ಮಾಡು ಅಂತ ಏನು ಹೇಳಿಲ್ವಲ್ಲ. ಕೋರ್ಟ್ ಆದೇಶನ ಪಾಲನೆ ಮಾಡಬೇಕಾಗಿರೋದು ಎಲ್ರ ಕರ್ತವ್ಯ. ಅದು ಅಲ್ಲದೆ ಅಣ್ಣ ಒಬ್ಬ ಮಂತ್ರಿಯಾಗಿ ಅವನೇ ಪಾಲನೆ ಮಾಡದೆ ಹೋದ್ರೆ ಅಂತ ಸಾವಿತ್ರಿ ಹೇಳ್ತಾಳೆ. ಹೇಳ್ಬಾರ್ದು ಸುಳ್ಳು ಹೇಳಿ ಅಷ್ಟೆಲ್ಲ ಮೋಸ ಮಾಡಿದ್ಮೇಲೂ ಇಲ್ಲಿಗೆ ಬಂದು ನಿನ್ನ ಕೂಟನೆ ಬಾಳ್ವೆ ಮಾಡಬೇಕು ಅಂತ ಅಷ್ಟು ಸೊಕ್ಕು ನೋಡಿಸ್ತಾವಳೆ ನೋಡು. ಅವಳು ಸೊಕ್ಕನ್ನ ಅಡ್ಗಿಸೋಕ್ಕೆ ಇದೇ ಸರಿಯಾದ ಸಮಯ ಭದ್ರಮಾಮ. ನಿನಗಿಷ್ಟ ಇಲ್ಲದೆ ಇದ್ರೂ ನಿನ್ನ ಜೊತೆನೇ ಬದುಕಬೇಕು ಅಂತ ಬಂದವಳು ನೋಡು. ಅವಳಿಗೆ 24 ಗಂಟೆ ಟಾರ್ಚರ್ ಕೊಡು. ಟಾರ್ಚರ್ ಹೆಂಗಿರಬೇಕು ಅಂತಂದರೆ ನಿನ್ನ ಸವಾಸನೆ ಬೇಡ ಅಂತ ಗಂಟು ಮುಟ್ಟೆ ಕಟ್ಕೊಂಡು ಬೇರೆ ಕೀಳ್ಬೇಕು, ಹಂಗೆ ಮಾಡು ಅಂತ ವಿನಂತಿ ಹೇಳ್ತಿರ್ತಾಳೆ. ನೀನು ಒಂಟಿ ಅಲ್ಲ ಭದ್ರ, ನಿನ್ನ ಕೂಟೆ ನಾವೆಲ್ಲ ಇದ್ದೀವಿ. ನಮ್ಮಟ್ಟಿಗೆ ದ್ರೋಹ ಮಾಡಿ ಮತ್ತೆ ನಮ್ಮಟ್ಟಿ ಒಳಗೆ ಬಾಳ್ತೀನಿ ಅಂತಂದರೆ ಅದನ್ನೆಲ್ಲ ನೋಡಿಕೊಂಡು ನಾವು ಸುಮ್ಕೆ ಇರಬೇಕಾ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ, ನಾವು ಯಾವಾಗಲೂ ಅವನ ಜೊತೆ ಇರೋದು ಅವನಿಗೂ ಸಂದಾಗ ಗೊತ್ತು ಕಣಂತೆ, ನೀವಿಬ್ರು ಹೋಗಿ ಅವನ ಬಟ್ಟೆ ತುಂಬ್ಕೊಬರೋಗಿ ಅಂತ ಹೇಳ್ತಾಳೆ ಈಶ್ವರಿ. ಭದ್ರ, ಈಗ ನೀನು ಕೋಪ ಮಾಡ್ಕೊಂಡು ಟೈಮ್ ಅಲ್ಲ ಕಣೋ, ನಿನ್ನ ಬದುಕಿಗೆ ಅಡ್ಡವಾಗಿ ನಿಂತಿರೋ ಮುಳ್ಳನ್ನ ಕಿತ್ತು ಬಿಸಾಕೋ ಟೈಮು. ನೋಡು ಭದ್ರ, ಯಾವತ್ತೂ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಈಶ್ವರಿ ಹೇಳ್ತಾಳೆ. ನೀ ಸುಮ್ಕೆ ಹೋಗು ಅಟ್ಟಯ್ಯ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀವಿ ಅಂತಾಳೆ ಸಾವಿತ್ರಿ. ಒಂದಂತೂ ಸತ್ಯ, ನಾನೇನು ಅವಳ ಜೊತೆ ಬಾಳಕ್ಕಿಲ್ಲ, ನಾನೇನು ಅಂತ ತೋರಿಸ್ತೀನಿ ಅವಳಿಗೆ ಅಂತ ಭದ್ರ ಹೇಳಿ ಬ್ಯಾಗ್ ತಗೊಂಡು ಹೊರಟೋಗ್ತಾನೆ. ಇತ್ತ ಭದ್ರ ಗೆಸ್ಟ್ ಹೌಸ್ ಹತ್ರ ಬಂದು ನಮ್ಮ ಅಟ್ಟಿಯವ್ರವ್ರೆ ನನ್ನ ನೋಡ್ಕೊತಾರೆ ಅಂತ ಅಂತಿದ್ರೆ ಇವಳ ನೆರಳಲ್ಲಿ ಬದುಕಂಗೆ ಮಾಡಿಬಿಟ್ರು. ಅವರೇ ನನ್ನ ಕಾಲು ಎಳೆದ್ಬಿಟ್ರು. ಸಮಯ ಚಕ್ರ ಅನ್ನೋದು ತಿರುಗೋದಕ್ಕೂ ಸಮಯ ಬೇಕು, ಆ ಸಮಯ ಬರಲಿ ಆವಾಗ ನೋಡ್ಕೊತೀನಿ ಇವ್ರನ್ನ ಅಂತ ಹೇಳಿ ಬಾಗ್ಲತ್ರ ಬಂದು ನೋಡ್ದ ಇವಳನ್ನ ಬಾಗ್ಲಾಕೊಂಡಿರೋದನ್ನ. ಬಾಗಿಲು ತಟ್ಟೋದಕ್ಕೆ ಇವಳನ್ನ ಕೂಗ್ತೀನಿ. ಇವಳನ್ನ ಕೂಗಿದ್ರೆ ಇವಳು ಬಂದ ತಕ್ಷಣ ರಾಜಿ ಮಾಡ್ಕೊಬಿಡೋಣ ಅಂತ ಕಾಯ್ತಾ ಇರಬೇಕು. ಲೇ ಹುಲಿ ಹಸ್ಕೊಂಡಿದ್ರು ಹುಲ್ ತಿನ್ನಕ್ಕಿನ್ನ ಕಣೆ, ಅದರಲ್ಲೂ ಈ ಭದ್ರೇಗೌಡ ನಾನು ಯಾರೋ ಅಂತ ತೋರಿಸ್ತೀನಿ ನಿನಗೆ ಅಂತ ಬಡಿತಾನೆ ಬಾಕಲ್ನ. ಭದ್ರ, ಯಾರೋ ಅಂತಿರ್ತಾಳೆ ವಿದ್ಯಾ, ಆದರೂ ಬಾಗಿಲು ಬಡಿತಾ ಇರ್ತಾನೆ. ಮಾತಾಡದೆ ಭದ್ರ. ನಿಮ್ಮನ್ನೇ ಕೇಳ್ತಾ ಇರೋದು ಯಾರೋ ಅಂತಿರ್ತಾಳೆ ವಿದ್ಯಾ. ನೋಡ್ದ ಇವಳನ್ನ, ನಾನು ಮಾತಾಡಲಿ ಅಂತ ತಾನೇ ಕೂಗ್ಲಿ ಅಂತ ತಾನೇ ಇಟ್ಟೆಲ್ಲ ನಾಟಕ ಆಡ್ತಾ ಇರೋದು ಇವಳು. ನಾನು ಬಾಯಿ ಬಿಟ್ಟೇನೆ ಅಂತ ಅಂದ್ಬಿಟ್ಟು ಬಡಿತಾ ಇರ್ತಾನೆ ಬಾಗಿಲನ್ನ ಭದ್ರ. ಅಂದು ಬಾಗಿಲು ತೆಗಿತಾಳೆ ವಿದ್ಯಾ. ಆ ದೇವರು ಬಾಯಿ ಕೊಟ್ಟಿಲ್ವೇ, ಕದನ ಡಬ ಡಬ ಅಂತ ಹೊಡೆಯೋದು ಬಿಟ್ಬಿಟ್ಟು ಮಾತಾಡೋಕ್ಕೇನೋ ಅಂತಾಳೆ ವಿದ್ಯಾ. ಅದೇ ದೇವರು ಕಿವಿಗೆ ಕೊಟ್ಟಿರೋ ಕಿವಿಗೆ ತಟ್ಟದ ಮೇಲೆ ಕೇಳಿಸ್ತು ಅಂದಂಗೆ ಬಾಗಿಲು ತೆಗ್ದು ಯಾರೋ ಅಂತ ನೋಡಬೇಕಿತ್ತು ಅಂತ ಭದ್ರ ಹೇಳ್ತಾನೆ. ಮಾತಾಡಿದ್ರೆ ನಿಮ್ಮ ಬಾಯಿ ಏನು ಬಿದ್ದೋತದೆ ಅಂತ ವಿದ್ಯಾ ಹೇಳ್ತಾಳೆ. ಓಹೋ, ದೊಡ್ಡ ಮನುಷ್ಯಳು ಕೇಳ್ತಾವಳೆ, ನಾನು ಹೇಳಬೇಕು ಇವಾಗ. ತೆಗಿ ಅಂತ ಅಂದ್ಬಿಟ್ಟು ಒಳಗೆ ನುಗ್ತಾ ಇರ್ತಾನೆ ಬ್ಯಾಗ್ ಎತ್ಕೊಂಡು ಭದ್ರ. ಅವ್ವ ನಿಂತಿದ್ರು ಗೂಳಿ ನುಗ್ದಂಗೆ ನುಗ್ಗೋದು ನೋಡು ಅಂತ ವಿದ್ಯೆ ಹೇಳ್ತಾಳೆ. ಊರೆಲ್ಲ ಮಾತಾಡೋಳಿಗೆ ದಾರಿಗೆ ಅಡ್ಡವಾಗಿ ನಿಂತ್ಕೋಬಾರ್ದು ಅಂತ ಗೊತ್ತಾಗಕ್ಕಿಲ್ವೇ ಅಂತಾನೆ ಭದ್ರ. ಒಬ್ಬರು ದಾರಿ ಬಿಡಿಯೋ ಗಂಟ ಕಾಯ್ಬೇಕು ಅನ್ನೋದು ಗೊತ್ತಾಗಕ್ಕಿಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಅಮ್ಮಟ್ಟಿಯಾಗಿ ನಾನೇ ಯಾಕೆ ಕಾಯ್ಬೇಕು ಅಂತ ಕೇಳ್ತೀನಿ ಅಂತ ಭದ್ರ ಹೇಳ್ತಾನೆ. ಅಲೋ ನಾನೇನು ಸುಮ್ಕೆ ಬಂದಿಲ್ಲ, ಇಲ್ಲಿ ಅಡ್ವಾನ್ಸ್ ಕೊಟ್ಬಿಟ್ಟು ಈ ಅಟ್ಟಿಗೆ ಬಾಡಿಗೆ ಕಟ್ತೀನಿ ಅಂತ ಒಪ್ಕೊಂಡು ಬಂದಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಕೋರ್ಟಲ್ಲಿ ಜೊತೆಗಿರೋದಕ್ಕೆ ಆದೇಶ ಕೊಟ್ಟವ್ರೆ ಅಂತ ಬೀಗಕ್ಕೆ ಹೋಗ್ಬೇಡ ಅಂತ ಭದ್ರ ಹೇಳ್ತಾನೆ. ನಾನೇನು ಬೀಗ್ತಾ ಇಲ್ಲ, ಬಗ್ಗಲ್ಲ ಅಂದವ್ರನ್ನ ಬಗ್ಗಿಸ್ತಾ ಇದ್ದೀನಿ ಆಟಯ್ಯ ಅಂತಾಳೆ ವಿದ್ಯಾ. ಆಹಾ, ಗಂಡನ ಜೊತೆ ಇರಬೇಕು ಅಂತ ಕೇಳ್ಕೊಬಂದವ್ರು ಯಾರು ಅಂತ ಭದ್ರ ಹೇಳ್ತಾನೆ. ನಾನೇನು ಗಂಡನ ಜೊತೆ ಬದುಕಬೇಕು ಅಂತ ಕೇಳ್ಕೊಂಡಿಲ್ಲ, ನನ್ನ ಮಗುಗೆ ತಂದೆ ಬೇಕು ಅಂತ ಹೇಳಿದ್ದು ಅಂತ ವಿದ್ಯೆ ಹೇಳ್ತಾಳೆ. ಆಹಾ, ಕಳ್ಳನ್ಗೊಂದು ಪಿಳ್ಳೆನೆವ ಅಂತ ಮಗು ವಿಷಯ ಬೇರೆ ಅಂತಾನೆ ಭದ್ರ. ನಾನೇನು ನೆಪ ಹೇಳ್ಕೊಂಡು ಇಲ್ಲಿಗೆ ಬಂದಿಲ್ಲ, ನನ್ನ ಮಗುಗೆ ಸಿಗಬೇಕಾಗಿರೋ ನ್ಯಾಯ ಸಿಗಬೇಕು, ಅದಕ್ಕೆ ಇಲ್ಲಿಗೆ ಬಂದಿರೋದು, ಅದು ಗೆಪ್ತಿಗಿರಲಿ ಅಂತಾಳೆ ವಿದ್ಯಾ. ನಿನ್ಗೆ ಯಾವ ಬಡ್ಡಿ ಐದ ಮಾತು ಕೊಡೋಕ್ಕಾಗ್ತದೆ, ಯಾವಾಗ ನೋಡು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ ಅಂತ ಭದ್ರ ಹೇಳ್ತಾನೆ. ಮತ್ತೆ ಯಾಕೆ ಕೆಣಕ್ಬೇಕು ಅಂತಾಳೆ ವಿದ್ಯಾ. ಬ್ಯಾಗ್ ತಗೊಂಡು ಕುಕ್ಕೋದಕ್ಕಂತ ಹೋಗ್ತಾನೆ ತಲೆ ಮೇಲೆ. ಅಂತಾಳೆ ಭದ್ರ. ಕೋರ್ಟ್ ಬೇರೆ ಆದೇಶ ಕೊಟ್ಟೈತೆ ಅಂತ ಸುಮ್ಮನಿದ್ದೀನಿ, ಇದಕ್ಕೆಲ್ಲ ಉತ್ತರ ಈ ಭದ್ರೇಗೌಡ ಸರಿಯಾಗಿ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಭದ್ರ ಬ್ಯಾಗ್ನ ಎತ್ತಿ ಬಿಸಾಡ್ತಾನೆ. ಬಟ್ಟೆ ಎಲ್ಲ ಚೆಲ್ಲಾಗ್ತೈತೆ. ಇದನ್ನು ನೋಡಿ ವಿದ್ಯಾ ನಗ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.